ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ಟೊಮೆಟೊ ಗೊಜ್ಜು. ಈ ಟೊಮೆಟೊ ಗೊಜ್ಜು ಅನ್ನದಲ್ಲಾದರೂ ತಿನ್ಬೋದು, ಚಪಾತಿಯಲ್ಲೂ ಸಹ ತಿನ್ಬೋದು, ದೋಸೆ ಸಹ ತಿನ್ಬೋದು. ಸೊ ಬನ್ನಿ ನೋಡೋಣ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ. ಸೊ ಒಂದು ಕಡಾಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕ್ತಿದ್ದೀನಿ. ಸೊ ಇಲ್ಲಿ 2ರಿಂದ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕುಟ್ಟಿ ಹಾಕ್ತಿದ್ದೀನಿ. ಸೊ ಅದಾದಮೇಲೆ 3-4 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು. ಸೊ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಅದ್ರ ಜೊತೆಯಲ್ಲೇ ನಾನು ಕರಿಬೇವು ಸಹ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸಿ ಮತ್ತು ಇದನ್ನು ಬಾಡಿಸಿ. ಈರುಳ್ಳಿ ಆಫ್ ಬ್ರೌನ್ ಆಗಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ಇಲ್ಲಿ ನಾನು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀನಿ 1 ಚಮಚ. ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ತಿದ್ದೀನಿ, 1 ಚಮಚ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈ ಉಪ್ಪು ಮತ್ತು ಅರಿಶಿನ ಪುಡಿ ಯಾಕೆ ಹಾಕ್ತೆ ಅಂದರೆ ಸೊ ಇನ್ನೊಂದು ಸ್ವಲ್ಪ ಈರುಳ್ಳಿ ಜಲ್ದಿ ಬೇಯುತ್ತೆ ಅಂತ. ಸೊ 4-ರಿಂದ 3 ಇಲ್ಲಿ ನಾನು ಟೊಮೆಟೊವನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಜನ ಇದ್ದರೆ ಗೊಜ್ಜು ಜಾಸ್ತಿ ಬೇಕಂದರೆ ಟೊಮೆಟೊ 5-ರಿಂದ 6 ತೊಗೊಬೋದು. ಈರುಳ್ಳಿ ಸಹ 5-ರಿಂದ 6 ತೊಗೊಬೋದು. ಸೊ ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈಗ ಟೊಮೆಟೊ ಕುದೀಲಿ, ಸ್ವಲ್ಪ ಬಾಡಿಸಿ ನೋಡಿ ಈ ಥರ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಕುಕ್ ಆಗೋಕ್ಕೆ ಬಿಡಿ. 5 ಮಿನಿಟ್ಸ್ ಆದಮೇಲೆ ಈಗ ಕುಕ್ ಆಗಿದೆ. ನಿಮಗೆ ನೀರು ಬೇಕಂದರೆ, ತೆಳುಗೆ ಬೇಕಂದರೆ ನೀರು ಸಹ ಹಾಕ್ಬೋದು. ಇಲ್ಲಿ ನಾನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಅಷ್ಟೇ. ಸೊ ಈಗ ನಾನಿಲ್ಲಿ ಖಾರದ ಪುಡಿ ಹಾಕ್ತಿದ್ದೀನಿ. ನೋಡಿ, ಈಗ ಖಾರದ ಪುಡಿ ಹಾಕ್ತಿದ್ದೀನಿ. 2-ರಿಂದ 3 ಚಮಚ ಹಾಕ್ತಿದ್ದೀನಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಸೊ ಇಲ್ಲಿ ನಾನು ಅರ್ದು ರಸಮ್ ಪೌಡರ್ ತೊಗೊಂಡಿದ್ದೀನಿ, ಒಂದು 2 ಚಮಚ ಹಾಕಿದ್ದೀನಿ. ಸೊ ನೋಡಿ, ಈಗ ನಮ್ಮ ಗೊಜ್ಜು ಏನಿದೆ ಅದು ರೆಡಿಯಾಗಿದೆ. ಸೊ ನೀವು ಒಂದು ಸರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.